ಒಬ್ಬರ ಸಾವಿನಲ್ಲಿ ಅಂತ್ಯ ಆಗೋಯ್ತಿದು. ಕೇವಲ ಬ್ಯಾನರ್ ವಿಚಾರಕ್ಕೆ ಇಡೀ ಬಳ್ಳಾರಿಯಲ್ಲಿ ಈ ರೀತಿಯಾದಂಥ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಇದೊಂದು ರೀತಿಯಾಗಿ ರಾಜಕೀಯವಾಗಿ ಯಾವ ರೀತಿ ನೋಡೋದಾಗ್ತಾ ಇದೆ ಅಂದರೆ ರೆಡ್ಡಿಗಳ ಮಹಾಯುದ್ಧ ಅಂತ. ಅಂದರೆ ಭರತ್ ರೆಡ್ಡಿ ಒಂದು ಕಡೆ, ಜನಾರ್ದನ ರೆಡ್ಡಿ ಒಂದು ಕಡೆ, ಇವರಿಬ್ಬರ ಬೆಂಬಲಿಗರ ನಡುವೆ ಕಾಳಗ ಆಗಿದ್ದು. ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆನೆ ರಣರಂಗ ಆಗೋಗಿತ್ತು. ಪಾಪ ಅಲ್ಲಿ ಗುಂಡೇಟಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ದುರ್ಮರಣವನ್ನುತ್ತಾರೆ. ಗುಂಪು ಚೆದರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡಾರಿಸ್ತಾರೆ. ಒಂದು ರೀತಿಯಾಗಿ ಇಡೀ ಸಿಚುವೇಶನ್ ಫಿಲ್ಮಿ ಸ್ಟೈಲ್ನಲ್ಲಿ ಆಗಿರುತ್ತೆ. ಹೊಡೆದಾಟ, ಕಲ್ಲು ತೂರಾಟ, ಗಾಜಿನ ಬಾಟ್ಗಳ ಎಸೆತ. ಆ ಗಾಜಿನ ಬಾಟ್ಲುಗಳು ಎಲ್ಲಂದ್ರಲ್ಲಿ ಬಿದ್ದಿದ್ದಾವೆ. ಈಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೆ ಅಲ್ಲಿರುವಂಥ ಘಟನಾ ಸ್ಥಳ ನೋಡಿದ್ರೆ ಏನೇನಾಗಿತ್ತು ಅನ್ನೋದನ್ನ ಅಲ್ಲಿ ಒಂದೊಂದು ಅಂಶವೂ ಕೂಡ ಸಾರಿ ಹೇಳುತ್ತೆ. ನೋಡಿ, ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರೋದು. ಹೀಗಿದ್ದಂತಹ ಸಂದರ್ಭದಲ್ಲಿ ಯಾವ ಗನ್ನು ಅಥವಾ ಯಾವ ಬುಲೆಟು ಗೊತ್ತಿಲ್ಲ ರಾಜಶೇಖರ್ಗೆ ಬೀಳುತ್ತೆ ಅಂತ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು ಕೂಡ ಬದುಕುಳಿಲಿಲ್ಲ. ಈಗ ಅವರ ಕುಟುಂಬಸ್ಥರ ಅಳಲು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಎಲ್ಲ ಕಡೆ ಬ್ಯಾನರ್ ಅನ್ನ ಹಾಕ್ತಾ ಇದ್ರು. ಹಾಗೆ ಜನಾರ್ದನ ರೆಡ್ಡಿ ಅವರ ಮನೆಯ ರಸ್ತೆಯ ಅಲ್ಲೂ ಕೂಡ ವಾಲ್ಮೀಕಿ ಬ್ಯಾನರ್ ಅನ್ನ ಹಾಕಿದ್ರು. ನಮ್ಮ ಮನೆ ಬಳಿ ಬ್ಯಾನರ್ ಹಾಕಬೇಡ ಅಂತ ಜನಾರ್ದನ ರೆಡ್ಡಿ ಅವರು ಹೇಳ್ತಾರೆ, ಅವರ ಬೆಂಬಲಿಗರು ಹೇಳ್ತಾರೆ. ಆಗ ಮಹಾಕದನವೇ ಏರ್ಪಟ್ಬಿಡುತ್ತೆ. ಬೂದಿ ಮುಚ್ಚಿದ ಕೆಂಡದಂತ ಆಗ್ಬಿಟ್ಟಿದೆ ಈಗ ಅವಂಬಾವಿ ಏರಿಯಾ. ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಭರತ್ ರೆಡ್ಡಿ ಬೆಂಬಲಿಗರು ಹೇಳ್ತಿದ್ದಾರೆ ಅವರು ಅನಾವರಣ ಮಾಡಕ್ಕೆ ಬಿಡಬಾರ್ದು ಅಂತಲೇ ಹಿಂಗೆಲ್ಲ ಮಾಡಿದ್ರು ಅಂತ. ಬಟ್ ಜನಾರ್ದನ ರೆಡ್ಡಿ ಅವರು ಹೇಳ್ತಾರೆ ಇದು ಉದ್ದೇಶಪೂರ್ವಕವಾಗಿಯೇ ತೇಜೋವಧೆ ಮಾಡಬೇಕು, ನನ್ನ ಕೊಲ್ಲಬೇಕು ಅಂತಲೇ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತೇಳಿ ಬಾಂಬ್ ಸಿಡಿಸ್ತಾರೆ. ರಕ್ತ ಸಿಕ್ತ ರಾಜಕೀಯಕ್ಕೆ ನೆನ್ನೆ ಇಡೀ ದಿನ ಸಾಕ್ಷಿ ಆಯಿತು. ನೆನ್ನೆ ಸಂಜೆ, ನೆನ್ನೆ ರಾತ್ರಿ. ನಾನು ಹೇಳ್ತಾ ಇದ್ನಲ್ಲ, ಮಿಸ್ಫೈರ್ ಆಗಿ ಆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿಡ್ತಾರೆ. ಶಾಸಕ ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಬೆಂಬಲಿಗರ ಫೈಟ್ ನಡುವೆ ಫೈರಿಂಗ್ ಆಗುತ್ತೆ, ಕಲ್ಲು ತೂರಾಟ ಆಗುತ್ತೆ, ದೊಣ್ಣೆಗಳನ್ನು ಹಿಡ್ಕೊಂಡು ಹೊಡಿಬಡಿ ಏನು. ರೆಡ್ಡಿ ಮನೆ ಮುಂದೆಯೇ ಗುಂಡು ತಗುಲಿ ರಾಜಶೇಖರ್ ಸಾವನ್ನಪ್ತಾರೆ. ಈಗ ರಾಜಶೇಖರ್ನ ಮೃತದೇಹ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಈಗ ಅವರ ಕುಟುಂಬಸ್ಥರ ಅಳಲು ಕೇಳೋರು ಯಾರು? ಮನೆಗೆ ಆಧಾರ ಸ್ತಂಭ ರಾಜಶೇಖರ್. 28, 29, 30 ವರ್ಷ ಏನೋ ಇರ್ಬೋದು. 28ರಿಂದ 30 ವರ್ಷದ ಆಸುಪಾಸಿನ ವ್ಯಕ್ತಿ ರಾಜಶೇಖರ್. ಮನೆಗೆ ಆಧಾರ ಸ್ತಂಭ, ನಮ್ಮನ್ನೆಲ್ಲ ನೋಡ್ಕೊಳ್ತಾನೆ ಮುಂದಕ್ಕೆ ಅಂತ ಭಾವಿಸಿದ್ರು ಅವರ ಕುಟುಂಬಸ್ಥರು. ಈಗ ಅವರ ಕುಟುಂಬಸ್ಥರಿಗೆ ದಿಕ್ಕು ಯಾರು? ಸಾವನ್ನಪ್ಪಿದ್ದು ಯಾತಕ್ಕೋಸ್ಕರ, ಯಾರಿಗೋಸ್ಕರ ಸಾವನ್ನಪ್ಪಿದೀಗ? ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬ್ಯಾನರ್ ಅಳವಡಿಸಲಾಗ್ತಿರುತ್ತೆ, ಅದಕ್ಕೆ ಯಾರೋ ಒಬ್ಬರು ವಿರೋಧ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಪರ ವಿರೋಧದ ನಡುವೆ ಗುಂಪು ಘರ್ಷಣೆಯಲ್ಲಿ ರಾಜಶೇಖರ್ ಮೃತಪಡ್ತಾರೆ ಅಂತಂದರೆ ಅರ್ಥ ಏನು ಬಂತು? ಇದು ಅವರ ಕುಟುಂಬಸ್ಥರ ಅಳಲು. ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆಗೆಲ್ಲ ಎಲ್ಲರೂ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ.